ಹೊಡಿತಾ ಇದೆ ರಾಜ್ಯಾದ್ಯಂತ. ಕಲಬುರಗಿ ಜಿಲ್ಲೆಯಾದ್ಯಂತ ಬಿರುಗಾಳಿ ಸಹಿತ ಮಳೆ ಸುರಿದಿದೆ. ಬಿರುಗಾಳಿ ಸಹಿತ ಭಾರೀ ಮಳೆಗೆ ಬಾಳೆ ಬೆಳೆ ನೆಲಕ್ಕೆ ಉರುಳಿದೆ. ಕಲಬುರಗಿಯ ನಂದೂರ ಗ್ರಾಮದಲ್ಲಿ ಬಾಳೆ ಬೆಳೆ ನೆಲಸಮವಾಗಿದೆ. ಕಿಶನ್ ರಾಠೋಡ್ ಎಂಬ ರೈತರ ಹೊಲದಲ್ಲಿ ಬಾಳೆ ನಾಶವಾಗಿದೆ. 3 ಎಕರೆಯಲ್ಲಿ 3,000ಕ್ಕೂ ಅಧಿಕ ಬಾಳೆ ಬೆಳೆ ನಾಶ ಆಗಿದೆ. ಪಾಪ ಸಾಲ ಸೋಲ ಮಾಡಿ ಬಾಳೆ ಬೆಳೆದಿದ್ದ ರೈತ ಅಕ್ಷರಶಃ ಕಂಗಾಲಾಗಿದ್ದಾರೆ. ನೋಡಿ, ಇವ್ರಿಗೆ ಕೇಳೋರಿಲ್ಲ, ಅವ್ರಿಗೆ ಏನು ಪರಿಹಾರ ಇಲ್ಲ, ಏನು ಪಾಪ, ಎಷ್ಟು ಕಷ್ಟ. ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಅವರು ಬೆಳೆ ಬೆಳೆದಿರ್ತಾರೆ. ಮಳೆ ಬಂದು ಹೋಯ್ತು ಅಂತಂದ್ರೆ ಎಂಥದೂ ಇಲ್ಲ. ಬಾಳೆ ಬೆಳೆ ನೆಲಕ್ಕುಳಿದ ಹಿನ್ನೆಲೆಯಲ್ಲಿ ರೈತರು ಕಂಗಾಲಾಗಿದ್ದಾರೆ. ಇಷ್ಟೇ ನನಗೂ. ನಮ್ಮ ಹೊಲ ಇದು 3-4 ಎಕರೆ ಹೊಲ ಬಾಳೆ ಹಚ್ಚಿದೇವ್ರಿ. ಇದು 1 ವರ್ಷ ಆಯ್ತು ರೀ ಸರ. ಈ ಬಾಳಿಗೆ ನಾವು ಇದಕ್ಕೆ ಜೋಪಾನ ಮಾಡ್ಲಿಕತ್ತಿದ್ದೇವ್ರಿ. ಆದ್ರೆ ನಿನ್ನ 6 ಗಂಟೆಗೆ ಮಳೆ ಮತ್ತು ಗಾಳಿ ಬಂದ ಕೇಸಿಂದ ಎಲ್ಲ ಗಿಡಗಳು ಬಿದ್ದಾವ್ರಿ ಸರ್. ಇವಾಗ ಸದ್ಯ ನೋಡ್ರಿ ಗಿಡ ಗೊನಿ ಬಿಟ್ಟಾವ್ರಿ, ಕಾಯಿ ಬಿಡ್ಲಿಕತ್ತಾವ್ರಿ ಸರ್. ಇನ್ನೂ 1 ತಿಂಗಳಿಗೆ ನಮ್ಗೆ ಕಟಾವು ಆಗ್ತಿತ್ತು ರೀ ಸರ್. ಆದ್ರೆ ಇದು 2.5-3 ಲಕ್ಷ ತನಕ ನಾವು ಖರ್ಚು ಮಾಡಿದೇವ್ರಿ. ಅದು ಇದಕ್ಕೆ ನೀರು ಕಡಿಮೆ ಬೀಳೋಣ ಒಂದು ಬೋರ್ವೆಲ್ನು ಹಾಕ್ಸಿದೇವ್ರಿ ಸರ್. ಅದಕ್ಕೊಂದು 1.5 ಲಕ್ಷ ರೂಪಾಯಿ ಖರ್ಚು ಮಾಡಿದೇವ್ರಿ. ಏನಾರ ಒಂದು ಸಿಕ್ಕಾಪಟ್ಟೆ ಮಳೆ ಹೊಡಿತಾ ಇದೆ ರಾಜ್ಯಾದ್ಯಂತ. ಕಲಬುರಗಿ ಜಿಲ್ಲೆಯಾದ್ಯಂತ ಬಿರುಗಾಳಿ ಸಹಿತ ಮಳೆ ಸುರಿದಿದೆ. ಬಿರುಗಾಳಿ ಸಹಿತ ಭಾರೀ ಮಳೆಗೆ ಬಾಳೆ ಬೆಳೆ ನೆಲಕ್ಕೆ ಉರುಳಿದೆ. ಕಲಬುರಗಿಯ ನಂದೂರ ಗ್ರಾಮದಲ್ಲಿ ಬಾಳೆ ಬೆಳೆ ನೆಲಸಮವಾಗಿದೆ. ಕಿಶನ್ ರಾಠೋಡ್ ಎಂಬ ರೈತರ ಹೊಲದಲ್ಲಿ ಬಾಳೆ ನಾಶವಾಗಿದೆ. 3 ಎಕರೆಯಲ್ಲಿ 3,000ಕ್ಕೂ ಅಧಿಕ ಬಾಳೆ ಬೆಳೆ ನಾಶ ಆಗಿದೆ. ಪಾಪ ಸಾಲ ಸೋಲ ಮಾಡಿ ಬಾಳೆ ಬೆಳೆದಿದ್ದ ರೈತ ಅಕ್ಷರಶಃ ಕಂಗಾಲಾಗಿದ್ದಾರೆ. ನೋಡಿ, ಇವ್ರಿಗೆ ಕೇಳೋರಿಲ್ಲ, ಅವ್ರಿಗೆ ಏನು ಪರಿಹಾರ ಇಲ್ಲ, ಏನು ಪಾಪ, ಎಷ್ಟು ಕಷ್ಟ. ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಅವರು ಬೆಳೆ ಬೆಳೆದಿರ್ತಾರೆ. ಮಳೆ ಬಂದು ಹೋಯ್ತು ಅಂತಂದ್ರೆ ಎಂಥದೂ ಇಲ್ಲ. ಬಾಳೆ ಬೆಳೆ ನೆಲಕ್ಕುಳಿದ ಹಿನ್ನೆಲೆಯಲ್ಲಿ ರೈತರು ಕಂಗಾಲಾಗಿದ್ದಾರೆ. ಇಷ್ಟೇ ನನಗೂ. ನಮ್ಮ ಹೊಲ ಇದು 3-4 ಎಕರೆ ಹೊಲ ಬಾಳೆ ಹಚ್ಚಿದೇವ್ರಿ. ಇದು 1 ವರ್ಷ ಆಯ್ತು ರೀ ಸರ. ಈ ಬಾಳಿಗೆ ನಾವು ಇದಕ್ಕೆ ಜೋಪಾನ ಮಾಡ್ಲಿಕತ್ತಿದ್ದೇವ್ರಿ. ಆದ್ರೆ ನಿನ್ನ 6 ಗಂಟೆಗೆ ಮಳೆ ಮತ್ತು ಗಾಳಿ ಬಂದ ಕೇಸಿಂದ ಎಲ್ಲ ಗಿಡಗಳು ಬಿದ್ದಾವ್ರಿ ಸರ್. ಇವಾಗ ಸದ್ಯ ನೋಡ್ರಿ ಗಿಡ ಗೊನಿ ಬಿಟ್ಟಾವ್ರಿ, ಕಾಯಿ ಬಿಡ್ಲಿಕತ್ತಾವ್ರಿ ಸರ್. ಇನ್ನೂ 1 ತಿಂಗಳಿಗೆ ನಮ್ಗೆ ಕಟಾವು ಆಗ್ತಿತ್ತು ರೀ ಸರ್. ಆದ್ರೆ ಇದು 2.5-3 ಲಕ್ಷ ತನಕ ನಾವು ಖರ್ಚು ಮಾಡಿದೇವ್ರಿ. ಅದು ಇದಕ್ಕೆ ನೀರು ಕಡಿಮೆ ಬೀಳೋಣ ಒಂದು ಬೋರ್ವೆಲ್ನು ಹಾಕ್ಸಿದೇವ್ರಿ ಸರ್. ಅದಕ್ಕೊಂದು 1.5 ಲಕ್ಷ ರೂಪಾಯಿ ಖರ್ಚು ಮಾಡಿದೇವ್ರಿ. ಸಿಕ್ಕಾಪಟ್ಟೆ ಮಳೆ ಹೊಡಿತಾ ಇದೆ ರಾಜ್ಯಾದ್ಯಂತ. ಕಲಬುರಗಿ ಜಿಲ್ಲೆಯಾದ್ಯಂತ ಬಿರುಗಾಳಿ ಸಹಿತ ಮಳೆ ಸುರಿದಿದೆ. ಬಿರುಗಾಳಿ ಸಹಿತ ಭಾರೀ ಮಳೆಗೆ ಬಾಳೆ ಬೆಳೆ ನೆಲಕ್ಕೆ ಉರುಳಿದೆ. ಕಲಬುರಗಿಯ ನಂದೂರ ಗ್ರಾಮದಲ್ಲಿ ಬಾಳೆ ಬೆಳೆ ನೆಲಸಮವಾಗಿದೆ. ಕಿಶನ್ ರಾಠೋಡ್ ಎಂಬ ರೈತರ ಹೊಲದಲ್ಲಿ ಬಾಳೆ ನಾಶವಾಗಿದೆ. 3 ಎಕರೆಯಲ್ಲಿ 3,000ಕ್ಕೂ ಅಧಿಕ ಬಾಳೆ ಬೆಳೆ ನಾಶ ಆಗಿದೆ. ಪಾಪ ಸಾಲ ಸೋಲ ಮಾಡಿ ಬಾಳೆ ಬೆಳೆದಿದ್ದ ರೈತ ಅಕ್ಷರಶಃ ಕಂಗಾಲಾಗಿದ್ದಾರೆ. ನೋಡಿ, ಇವ್ರಿಗೆ ಕೇಳೋರಿಲ್ಲ, ಅವ್ರಿಗೆ ಏನು ಪರಿಹಾರ ಇಲ್ಲ, ಏನು ಪಾಪ, ಎಷ್ಟು ಕಷ್ಟ. ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಅವರು ಬೆಳೆ ಬೆಳೆದಿರ್ತಾರೆ. ಮಳೆ ಬಂದು ಹೋಯ್ತು ಅಂತಂದ್ರೆ ಎಂಥದೂ ಇಲ್ಲ. ಬಾಳೆ ಬೆಳೆ ನೆಲಕ್ಕುಳಿದ ಹಿನ್ನೆಲೆಯಲ್ಲಿ ರೈತರು ಕಂಗಾಲಾಗಿದ್ದಾರೆ. ಇಷ್ಟೇ ನನಗೂ. ನಮ್ಮ ಹೊಲ ಇದು 3-4 ಎಕರೆ ಹೊಲ ಬಾಳೆ ಹಚ್ಚಿದೇವ್ರಿ. ಇದು 1 ವರ್ಷ ಆಯ್ತು ರೀ ಸರ. ಈ ಬಾಳಿಗೆ ನಾವು ಇದಕ್ಕೆ ಜೋಪಾನ ಮಾಡ್ಲಿಕತ್ತಿದ್ದೇವ್ರಿ. ಆದ್ರೆ ನಿನ್ನ 6 ಗಂಟೆಗೆ ಮಳೆ ಮತ್ತು ಗಾಳಿ ಬಂದ ಕೇಸಿಂದ ಎಲ್ಲ ಗಿಡಗಳು ಬಿದ್ದಾವ್ರಿ ಸರ್. ಇವಾಗ ಸದ್ಯ ನೋಡ್ರಿ ಗಿಡ ಗೊನಿ ಬಿಟ್ಟಾವ್ರಿ, ಕಾಯಿ ಬಿಡ್ಲಿಕತ್ತಾವ್ರಿ ಸರ್. ಇನ್ನೂ 1 ತಿಂಗಳಿಗೆ ನಮ್ಗೆ ಕಟಾವು ಆಗ್ತಿತ್ತು ರೀ ಸರ್. ಆದ್ರೆ ಇದು 2.5-3 ಲಕ್ಷ ತನಕ ನಾವು ಖರ್ಚು ಮಾಡಿದೇವ್ರಿ. ಅದು ಇದಕ್ಕೆ ನೀರು ಕಡಿಮೆ ಬೀಳೋಣ ಒಂದು ಬೋರ್ವೆಲ್ನು ಹಾಕ್ಸಿದೇವ್ರಿ ಸರ್. ಅದಕ್ಕೊಂದು 1.5 ಲಕ್ಷ ರೂಪಾಯಿ ಖರ್ಚು ಮಾಡಿದೇವ್ರಿ. ಏನಾರ ಒಂದು ದೊಡ್ಡ ಸಿಕ್ಕಾಪಟ್ಟೆ ಮಳೆ ಹೊಡಿತಾ ಇದೆ ರಾಜ್ಯಾದ್ಯಂತ. ಕಲಬುರಗಿ ಜಿಲ್ಲೆಯಾದ್ಯಂತ ಬಿರುಗಾಳಿ ಸಹಿತ ಮಳೆ ಸುರಿದಿದೆ. ಬಿರುಗಾಳಿ ಸಹಿತ ಭಾರೀ ಮಳೆಗೆ ಬಾಳೆ ಬೆಳೆ ನೆಲಕ್ಕೆ ಉರುಳಿದೆ. ಕಲಬುರಗಿಯ ನಂದೂರ ಗ್ರಾಮದಲ್ಲಿ ಬಾಳೆ ಬೆಳೆ ನೆಲಸಮವಾಗಿದೆ. ಕಿಶನ್ ರಾಠೋಡ್ ಎಂಬ ರೈತರ ಹೊಲದಲ್ಲಿ ಬಾಳೆ ನಾಶವಾಗಿದೆ. 3 ಎಕರೆಯಲ್ಲಿ 3,000ಕ್ಕೂ ಅಧಿಕ ಬಾಳೆ ಬೆಳೆ ನಾಶ ಆಗಿದೆ. ಪಾಪ ಸಾಲ ಸೋಲ ಮಾಡಿ ಬಾಳೆ ಬೆಳೆದಿದ್ದ ರೈತ ಅಕ್ಷರಶಃ ಕಂಗಾಲಾಗಿದ್ದಾರೆ. ನೋಡಿ, ಇವ್ರಿಗೆ ಕೇಳೋರಿಲ್ಲ, ಅವ್ರಿಗೆ ಏನು ಪರಿಹಾರ ಇಲ್ಲ, ಏನು ಪಾಪ, ಎಷ್ಟು ಕಷ್ಟ. ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಅವರು ಬೆಳೆ ಬೆಳೆದಿರ್ತಾರೆ. ಮಳೆ ಬಂದು ಹೋಯ್ತು ಅಂತಂದ್ರೆ ಎಂಥದೂ ಇಲ್ಲ. ಬಾಳೆ ಬೆಳೆ ನೆಲಕ್ಕುಳಿದ ಹಿನ್ನೆಲೆಯಲ್ಲಿ ರೈತರು ಕಂಗಾಲಾಗಿದ್ದಾರೆ. ಇಷ್ಟೇ ನನಗೂ. ನಮ್ಮ ಹೊಲ ಇದು 3-4 ಎಕರೆ ಹೊಲ ಬಾಳೆ ಹಚ್ಚಿದೇವ್ರಿ. ಇದು 1 ವರ್ಷ ಆಯ್ತು ರೀ ಸರ. ಈ ಬಾಳಿಗೆ ನಾವು ಇದಕ್ಕೆ ಜೋಪಾನ ಮಾಡ್ಲಿಕತ್ತಿದ್ದೇವ್ರಿ. ಆದ್ರೆ ನಿನ್ನ 6 ಗಂಟೆಗೆ ಮಳೆ ಮತ್ತು ಗಾಳಿ ಬಂದ ಕೇಸಿಂದ ಎಲ್ಲ ಗಿಡಗಳು ಬಿದ್ದಾವ್ರಿ ಸರ್. ಇವಾಗ ಸದ್ಯ ನೋಡ್ರಿ ಗಿಡ ಗೊನಿ ಬಿಟ್ಟಾವ್ರಿ, ಕಾಯಿ ಬಿಡ್ಲಿಕತ್ತಾವ್ರಿ ಸರ್. ಇನ್ನೂ 1 ತಿಂಗಳಿಗೆ ನಮ್ಗೆ ಕಟಾವು ಆಗ್ತಿತ್ತು ರೀ ಸರ್. ಆದ್ರೆ ಇದು 2.5-3 ಲಕ್ಷ ತನಕ ನಾವು ಖರ್ಚು ಮಾಡಿದೇವ್ರಿ.
ಅದು ಒಂದು ಇದಕ್ಕೆ ನೀರು ಕಡಿಮೆ ಬೀಳೋಣ ಒಂದು ಬೋರ್ವೆಲ್ನು ಹಾಕ್ಸಿದೇವ್ರಿ ಸರ್, ಅದಕ್ಕೊಂದು 1.5 ಲಕ್ಷ ರೂಪಾಯಿ ಖರ್ಚು ಮಾಡಿದೇವ್ರಿ. ಏನಾರ ಒಂದು ಸಿಕ್ಕಾಪಟ್ಟೆ ಮಳೆ ಹೊಡಿತಾ ಇದೆ ರಾಜ್ಯಾದ್ಯಂತ. ಕಲಬುರಗಿ ಜಿಲ್ಲೆಯಾದ್ಯಂತ ಬಿರುಗಾಳಿ ಸಹಿತ ಮಳೆ ಸುರಿದಿದೆ. ಬಿರುಗಾಳಿ ಸಹಿತ ಭಾರಿ ಮಳೆಗೆ ಬಾಳೆ ಬೆಳೆ ನೆಲಕ್ಕೆ ಉರುಳಿದೆ. ಕಲಬುರಗಿಯ ನಂದೂರ ಗ್ರಾಮದಲ್ಲಿ ಬಾಳೆ ಬೆಳೆ ನೆಲಸಮವಾಗಿದೆ. ಕಿಶನ್ ರಾಠೋಡ್ ಎಂಬ ರೈತರ ಹೊಲದಲ್ಲಿ ಬಾಳೆ ನಾಶವಾಗಿದೆ. 3 ಎಕರೆಯಲ್ಲಿ 3,000ಕ್ಕೂ ಅಧಿಕ ಬಾಳೆ ಬೆಳೆ ನಾಶ ಆಗಿದೆ. ಪಾಪ ಸಾಲ ಸೋಲ ಮಾಡಿ ಬಾಳೆ ಬೆಳೆದಿದ್ದ ರೈತ ಅಕ್ಷರಶಃ ಕಂಗಾಲಾಗಿದ್ದಾರೆ. ನೋಡಿ, ಇವ್ರಿಗೆ ಕೇಳೋರಿಲ್ಲ, ಅವ್ರಿಗೆ ಏನು ಪರಿಹಾರ ಇಲ್ಲ, ಏನು ಪಾಪ ಎಷ್ಟು ಕಷ್ಟ. ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಅವ್ರು ಬೆಳೆ ಬೆಳೆದಿರ್ತಾರೆ. ಮಳೆ ಬಂದು ಹೋಯ್ತು ಅಂತಂದ್ರೆ ಎಂಥದೂ ಇಲ್ಲ. ಬಾಳೆ ಬೆಳೆ ನೆಲಕ್ಕುಳಿದ ಹಿನ್ನೆಲೆಯಲ್ಲಿ ರೈತರು ಕಂಗಾಲಾಗಿದ್ದಾರೆ. ಇಷ್ಟೇ ನನಗೂ. ನಮ್ಮ ಹೊಲ ಇದು 3-4 ಎಕರೆ ಹೊಲ ಬಾಳೆ ಹಚ್ಚಿದೇವ್ರಿ. ಇದು 1 ವರ್ಷ ಆಯ್ತು ರೀ ಸರ. ಈ ಬಾಳಿಗೆ ನಾವು ಇದಕ್ಕೆ ಜೋಪಾನ ಮಾಡ್ಲಿಕತ್ತಿದ್ದೇವ್ರಿ. ಆದ್ರೆ ನಿನ್ನ 6 ಗಂಟೆಗೆ ಮಳೆ ಮತ್ತು ಗಾಳಿ ಬಂದ ಕೇಸಿಂದ ಎಲ್ಲ ಗಿಡಗಳು ಬಿದ್ದಾವ್ರಿ ಸರ್. ಇವಾಗ ಸದ್ಯ ನೋಡ್ರಿ ಗಿಡ ಗೊನಿ ಬಿಟ್ಟಾವ್ರಿ, ಕಾಯಿ ಬಿಡ್ಲಿಕತ್ತಾವ್ರಿ ಸರ್. ಇನ್ನೂ 1 ತಿಂಗಳಿಗೆ ನಮ್ಗೆ ಕಟಾವು ಆಗ್ತಿತ್ತು ರೀ ಸರ್. ಆದ್ರೆ ಇದು 2.5-3 ಲಕ್ಷ ತನಕ ನಾವು ಖರ್ಚು ಮಾಡಿದೇವ್ರಿ. ಅದು ಒಂದು ಇದಕ್ಕೆ ನೀರು ಕಡಿಮೆ ಬೀಳೋಣ ಒಂದು ಬೋರ್ವೆಲ್ನು ಹಾಕ್ಸಿದೇವ್ರಿ ಸರ್, ಅದಕ್ಕೊಂದು 1.5 ಲಕ್ಷ ರೂಪಾಯಿ ಖರ್ಚು ಮಾಡಿದೇವ್ರಿ. ಸಿಕ್ಕಾಪಟ್ಟೆ ಮಳೆ ಹೊಡಿತಾ ಇದೆ ರಾಜ್ಯಾದ್ಯಂತ. ಕಲಬುರಗಿ ಜಿಲ್ಲೆಯಾದ್ಯಂತ ಬಿರುಗಾಳಿ ಸಹಿತ ಮಳೆ ಸುರಿದಿದೆ. ಬಿರುಗಾಳಿ ಸಹಿತ ಭಾರಿ ಮಳೆಗೆ ಬಾಳೆ ಬೆಳೆ ನೆಲಕ್ಕೆ ಉರುಳಿದೆ. ಕಲಬುರಗಿಯ ನಂದೂರ ಗ್ರಾಮದಲ್ಲಿ ಬಾಳೆ ಬೆಳೆ ನೆಲಸಮವಾಗಿದೆ. ಕಿಶನ್ ರಾಠೋಡ್ ಎಂಬ ರೈತರ ಹೊಲದಲ್ಲಿ ಬಾಳೆ ನಾಶವಾಗಿದೆ. 3 ಎಕರೆಯಲ್ಲಿ 3,000ಕ್ಕೂ ಅಧಿಕ ಬಾಳೆ ಬೆಳೆ ನಾಶ ಆಗಿದೆ. ಪಾಪ ಸಾಲ ಸೋಲ ಮಾಡಿ ಬಾಳೆ ಬೆಳೆದಿದ್ದ ರೈತ ಅಕ್ಷರಶಃ ಕಂಗಾಲಾಗಿದ್ದಾರೆ. ನೋಡಿ, ಇವ್ರಿಗೆ ಕೇಳೋರಿಲ್ಲ, ಅವ್ರಿಗೆ ಏನು ಪರಿಹಾರ ಇಲ್ಲ, ಏನು ಪಾಪ ಎಷ್ಟು ಕಷ್ಟ. ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಅವ್ರು ಬೆಳೆ ಬೆಳೆದಿರ್ತಾರೆ. ಮಳೆ ಬಂದು ಹೋಯ್ತು ಅಂತಂದ್ರೆ ಎಂಥದೂ ಇಲ್ಲ. ಬಾಳೆ ಬೆಳೆ ನೆಲಕ್ಕುಳಿದ ಹಿನ್ನೆಲೆಯಲ್ಲಿ ರೈತರು ಕಂಗಾಲಾಗಿದ್ದಾರೆ. ಇಷ್ಟೇ ನನಗೂ. ನಮ್ಮ ಹೊಲ ಇದು 3-4 ಎಕರೆ ಹೊಲ ಬಾಳೆ ಹಚ್ಚಿದೇವ್ರಿ. ಇದು 1 ವರ್ಷ ಆಯ್ತು ರೀ ಸರ. ಈ ಬಾಳಿಗೆ ನಾವು ಇದಕ್ಕೆ ಜೋಪಾನ ಮಾಡ್ಲಿಕತ್ತಿದ್ದೇವ್ರಿ. ಆದ್ರೆ ನಿನ್ನ 6 ಗಂಟೆಗೆ ಮಳೆ ಮತ್ತು ಗಾಳಿ ಬಂದ ಕೇಸಿಂದ ಎಲ್ಲ ಗಿಡಗಳು ಬಿದ್ದಾವ್ರಿ ಸರ್. ಇವಾಗ ಸದ್ಯ ನೋಡ್ರಿ ಗಿಡ ಗೊನಿ ಬಿಟ್ಟಾವ್ರಿ, ಕಾಯಿ ಬಿಡ್ಲಿಕತ್ತಾವ್ರಿ ಸರ್. ಇನ್ನೂ 1 ತಿಂಗಳಿಗೆ ನಮ್ಗೆ ಕಟಾವು ಆಗ್ತಿತ್ತು ರೀ ಸರ್. ಆದ್ರೆ ಇದು 2.5-3 ಲಕ್ಷ ತನಕ ನಾವು ಖರ್ಚು ಮಾಡಿದೇವ್ರಿ. ಅದು ಒಂದು ಇದಕ್ಕೆ ನೀರು ಕಡಿಮೆ ಬೀಳೋಣ ಒಂದು ಬೋರ್ವೆಲ್ನು ಹಾಕ್ಸಿದೇವ್ರಿ ಸರ್, ಅದಕ್ಕೊಂದು 1.5 ಲಕ್ಷ ರೂಪಾಯಿ ಖರ್ಚು ಮಾಡಿದೇವ್ರಿ. ಏನಾರ ಒಂದು ದೊಡ್ಡ ಮಾಲ್ ಹಾಕಿ ನಾವು. ಸಿಕ್ಕಾಪಟ್ಟೆ ಮಳೆ ಹೊಡಿತಾ ಇದೆ ರಾಜ್ಯಾದ್ಯಂತ. ಕಲಬುರಗಿ ಜಿಲ್ಲೆಯಾದ್ಯಂತ ಬಿರುಗಾಳಿ ಸಹಿತ ಮಳೆ ಸುರಿದಿದೆ. ಬಿರುಗಾಳಿ ಸಹಿತ ಭಾರಿ ಮಳೆಗೆ ಬಾಳೆ ಬೆಳೆ ನೆಲಕ್ಕೆ ಉರುಳಿದೆ. ಕಲಬುರಗಿಯ ನಂದೂರ ಗ್ರಾಮದಲ್ಲಿ ಬಾಳೆ ಬೆಳೆ ನೆಲಸಮವಾಗಿದೆ. ಕಿಶನ್ ರಾಠೋಡ್ ಎಂಬ ರೈತರ ಹೊಲದಲ್ಲಿ ಬಾಳೆ ನಾಶವಾಗಿದೆ. 3 ಎಕರೆಯಲ್ಲಿ 3,000ಕ್ಕೂ ಅಧಿಕ ಬಾಳೆ ಬೆಳೆ ನಾಶ ಆಗಿದೆ. ಪಾಪ ಸಾಲ ಸೋಲ ಮಾಡಿ ಬಾಳೆ ಬೆಳೆದಿದ್ದ ರೈತ ಅಕ್ಷರಶಃ ಕಂಗಾಲಾಗಿದ್ದಾರೆ. ನೋಡಿ, ಇವ್ರಿಗೆ ಕೇಳೋರಿಲ್ಲ, ಅವ್ರಿಗೆ ಏನು ಪರಿಹಾರ ಇಲ್ಲ, ಏನು ಪಾಪ ಎಷ್ಟು ಕಷ್ಟ. ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಅವ್ರು ಬೆಳೆ ಬೆಳೆದಿರ್ತಾರೆ. ಮಳೆ ಬಂದು ಹೋಯ್ತು ಅಂತಂದ್ರೆ ಎಂಥದೂ ಇಲ್ಲ. ಬಾಳೆ ಬೆಳೆ ನೆಲಕ್ಕುಳಿದ ಹಿನ್ನೆಲೆಯಲ್ಲಿ ರೈತರು ಕಂಗಾಲಾಗಿದ್ದಾರೆ. ಇಷ್ಟೇ ನನಗೂ. ನಮ್ಮ ಹೊಲ ಇದು 3-4 ಎಕರೆ ಹೊಲ ಬಾಳೆ ಹಚ್ಚಿದೇವ್ರಿ. ಇದು 1 ವರ್ಷ ಆಯ್ತು ರೀ ಸರ. ಈ ಬಾಳಿಗೆ ನಾವು ಇದಕ್ಕೆ ಜೋಪಾನ ಮಾಡ್ಲಿಕತ್ತಿದ್ದೇವ್ರಿ. ಆದ್ರೆ ನಿನ್ನ 6 ಗಂಟೆಗೆ ಮಳೆ ಮತ್ತು ಗಾಳಿ ಬಂದ ಕೇಸಿಂದ ಎಲ್ಲ ಗಿಡಗಳು ಬಿದ್ದಾವ್ರಿ ಸರ್. ಇವಾಗ ಸದ್ಯ ನೋಡ್ರಿ ಗಿಡ ಗೊನಿ ಬಿಟ್ಟಾವ್ರಿ, ಕಾಯಿ ಬಿಡ್ಲಿಕತ್ತಾವ್ರಿ ಸರ್. ಇನ್ನೂ 1 ತಿಂಗಳಿಗೆ ನಮ್ಗೆ ಕಟಾವು ಆಗ್ತಿತ್ತು ರೀ ಸರ್. ಆದ್ರೆ ಇದು 2.5-3 ಲಕ್ಷ ತನಕ ನಾವು ಖರ್ಚು ಮಾಡಿದೇವ್ರಿ. ಅದು ಒಂದು ಇದಕ್ಕೆ ನೀರು ಕಡಿಮೆ ಬೀಳೋಣ ಒಂದು ಬೋರ್ವೆಲ್ನು ಹಾಕ್ಸಿದೇವ್ರಿ ಸರ್, ಅದಕ್ಕೊಂದು 1.5 ಲಕ್ಷ ರೂಪಾಯಿ ಖರ್ಚು ಮಾಡಿದೇವ್ರಿ. ಏನಾರ